ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮೆಲ್ಲರ ಪ್ರೀತಿಯ ನಿಖಿಲ್ ಆರ್ ಗೌಡ. ಇವತ್ತೇನಂದರೆ ಮೈಸೂರಿಗೆ ಹೋಗೋಣ ಅಂತ ಪ್ಲ್ಯಾನ್ ಹಾಕಿದ್ವಿ. ಲೋ ಬಜೆಟಲ್ಲಿ ಮೈಸೂರಿಗೆ ಹೋಗೋದು ಹೆಂಗೆ ಅಂತ. ಬಟ್ ನಮ್ಮ ಬ್ರೋಯಿಂದ ಲೇಟಾಗಿ ಟ್ರೈನ್ ಮಿಸ್ ಆಯಿತು. ಟ್ರೈನ್ ಟಿಕೆಟು ತೊಗೊಂಡಿದ್ದೀವಿ, ಎಲ್ಲ ತೊಗೊಂಡಿದ್ದೀವಿ, ಬಟ್ ಟ್ರೈನ್ ಮಿಸ್ ಆಯಿತು. ಈಗ ನೆಕ್ಸ್ಟ್ ಟ್ರೈನ್ಗೋಸ್ಕರ ಕಾಯ್ತಾ ಇದ್ದೀವಿ. ಅರೌಂಡ್ 1000 ರೂಪೀಸ್ ಅಂಡರಲ್ಲಿ ಹೆಂಗೆ ಹೋಗ್ಬೇಕು, 1000 ರೂಪೀಸ್ ಒಳಗೆ ಹೆಂಗೆ ಹೋಗ್ಬೇಕು ಮೈಸೂರಿಗೆ ಅನ್ನೋದು ತೋರಿಸ್ಕೊಡ್ತೀವಿ. ಬ್ರೋ ಏನು ಮಾಡ್ತಿದ್ಯಾ? ನೀನು ಮಾಡಿದ್ಯಲ್ಲಪ್ಪ ಲೇಟು, ಟ್ರೈನ್ ಕಾಯ್ಕೊಂಡು ಕೂತಿದ್ದೀನಿ. ಫೈನಲಿ ಟ್ರೈನ್ ಬಂತು. ಟ್ರೈನು ಸ್ಟಾಪ್ ಆಗಂಟ ಎಲ್ಲೋ ನನ್ನ ದಾಟಂಗಿಲ್ಲ ಅಂತ ರೂಲ್ಸು, ದಾಟ್ಬಿಟ್ಟು ಯಾರನ್ನು. ಈಗ ಟ್ರೈನ್ ಹತ್ತಾದ್ಮೇಲೆ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ. ಫೈನಲಿ ನಮಗೆ ಲೋ ಬಜೆಟಲ್ಲಿ ಒಂದು ಟೂರ್ಸ್ ಆ್ಯಂಡ್ ಟ್ರಾವೆಲ್ಸು, ಮೈಸೂರು ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಅಂತ, ಪರ್ ಪರ್ಸನ್ನು 350 ಬೀಳುತ್ತೆ. ಇಷ್ಟು ಪ್ಲೇಸಸ್ಸು ಕರ್ಕೊಯ್ತಾರೆ ನಿಮ್ಮನ್ನ. ನಾವು ಪರ್ಸ್ನಲಾಗೆ ರೆಂಟೆಡ್ ಗಾಡಿ ಮಾಡ್ಕೊಯ್ತೀವಿ ಅಂದ್ರೂ ತುಂಬ ಕಷ್ಟ ಆಗುತ್ತೆ. ಪರ್ ಪರ್ಸನ್ 350ಗೆ ಇವರೇ ಎಲ್ಲ ಕಡೆ ಕರ್ಕೊಯ್ತಾರೆ. ಝೂ ಇರ್ಬೋದು, ಚಾಮುಂಡಿ ಹಿಲ್ಸ್ ಇರ್ಬೋದು, ನೆಕ್ಸ್ಟು ಪ್ಯಾಲೇಸ್ ಇರ್ಬೋದು, ಸ್ಟ್ಯಾಚ್ಯೂಸ್ ಇರ್ಬೋದು, ಟಿಪ್ಪು ಸುಲ್ತಾನ್ದು, ನೆಕ್ಸ್ಟು ಶ್ರೀರಂಗಪಟ್ಟಣ, ಎಲ್ಲ ಕಡೆ ಕರ್ಕೊಯ್ತಾರೆ. ನೆಕ್ಸ್ಟ್ ಅದಲ್ಲದೆ ನೈಟು ವಾಟರ್ ಶೋನೂ ಇರುತ್ತೆ ಇದರಲ್ಲಿ. ಸೊ ನೀವು ಖಂಡಿತ ವಿಸಿಟ್ ಮಾಡಿ. ಅದು ಮೈಸೂರು ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ನ. ಆದಷ್ಟು ಕಡಿಮೆ ಸಿಗುತ್ತೆ. ನಿಮ್ಗೆ ರೈಲ್ವೆ ಸ್ಟೇಷನ್ ಇಳಿದ ತಕ್ಷಣ ಯಾವ್ದಾದ್ರು ಆಟೋದವ್ರನ್ನ ಕೇಳಿ, ಈ ಥರ ಒನ್ ಡೇ ಟ್ರಿಪ್ಪು ಟೂರ್ಸ್ ಆ್ಯಂಡ್ ಟ್ರಾವೆಲ್ಸಿಂದ ಹೋಗಬೇಕು ಅಂತ. ಅವರೇ ಕರ್ಕೊಂಬಂದುಬಿಡ್ತಾರೆ. ಆಟೋದು 50 ರೂಪೀಸ್ ಚಾರ್ಜ್ ಆಗುತ್ತೆ. ಸೊ ಇದು 350. ಟೋಟಲ್ಲು ನಮ್ಮದು ಅರೌಂಡು 350, 400 ಅರೌಂಡ್ ಈಗ ಸದ್ಯಕ್ಕೆ 440 ರೂಪೀಸ್ ಆಗಿದೆ, 45 ರೂಪೀಸ್ ಆಗಿದೆ ಅಷ್ಟೇ. ಈಗ ಮುಂದೆ ನೋಡೋಣ. ಅಲ್ಲಿ ಮುಂದಿನ ಹೋಟೆಲ್ ಹೇಳಿದ್ದಾರೆ, ನೋಡ್ಬೋದು ನೀವಲ್ಲಿ. ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಎದುರುಗಡೆನೇ ಹೋಟೆಲ್ ಇದೆ. ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ದು ವೀಡಿಯೋ ಹಾಕಿದ್ದೀನಿ ನಿಮಗೆ ನಾನು. ಬೇಕಾದ್ರೆ ಈ ಬ್ರೋಚರ್ಸು ಹಾಕ್ತೀನಿ, ಯಾವ ಪ್ಲೇಸು ಕರ್ಕೊಯ್ತಾರೆ ಅಂತ. ಇನ್ನೂ ಸುಮಾರು ಪ್ಲೇಸಸ್ ಇದೆ, ಅದು ಪ್ಯಾಕೇಜ್ ತೊಗೋಬೋದು. ಅಲ್ಲೇ ಹೋಟೆಲ್ ಇದೆ. ಈಗ ಹೋಗಿ ನಾಷ್ಟ ಮಾಡೋಣ ಬನ್ನಿ, ಹೊಟ್ಟೆ ಹಸಿತೈತೆ. ನಮ್ಮ ಬಸ್ಸು ಇದು ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ದು. ಈಗ ಇದು ಜಗನ್ಮೋಹನ್ ಪ್ಯಾಲೇಸ್ ಅಂತ. ಏನು ಸಾಕಾಗೈತೆ ಅಲ್ಲ. ಹೆಂಗನ್ಸಿದೆ ಬ್ರೋ ನಿನಗೆ?
ಆದರೆ ಇಲ್ಲಿ ಇನ್ನೊಂದೇನೆಂದರೆ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ಗೆ ಬರೀ 350 ಅಂದರೆ ಎಲ್ಲ ಕಡೆ ಟ್ರಿಪ್ ಓಡಿಸ್ತಾರೆ, ಗೈಡ್ ಹೇಳ್ತಾರೆ ಎಲ್ಲೆಲ್ಲಿ ಏನೇನು ಅಂತ ಗೈಡಿಂಗ್ ಕೊಡ್ತಾರೆ. ಬಟ್ ಎಲ್ಲರೂ ಇಲ್ಲಿ ಎಂಟ್ರಿ ಫೀಸಸ್ಗಳಿರುತ್ತೆ. ಟೋಟಲ್ಲು ನಮ್ಮನ್ನ ಎಷ್ಟು ಪ್ಲೇಸಸ್ ಕರ್ಕೊಯ್ತಾರೋ ಅದೆಲ್ಲ ಸೇರಿ 350. ಟೋಟಲ್ ಅರೌಂಡ್ ಎಷ್ಟಾಯಿತು ಬ್ರೋ? ಅಲ್ಲಿ 350, ಇಲ್ಲಿ 350, 700 ಪರ್ ಪರ್ಸನ್ 700 ಬೀಳ್ತು. ಇಲ್ಲೇ 700 ಡಮಾರು. ಈಗ ಜಗನ್ಮೋಹನ್ ಪ್ಯಾಲೇಸ್ ತೋರಿಸ್ತೀವಿ ನೋಡ್ರಿ. ಇಲ್ಲಿದೆ, ಏನು ದೊಡ್ಡದಾಗಿದೆ ನೋಡ್ರಪ್ಪ. ಈಗ ಟೈಮ್ ಫಾರ್ ಸಮ್ ಫೋಟೋಸ್, ಅದಾದಮೇಲೆ ಸಿಗುವ. ಫೈನಲಿ ಜಗನ್ಮೋಹನ್ ಪ್ಯಾಲೇಸ್ ನೋಡಾಯಿತು, ಬಟ್ ಕ್ಯಾಮ್ರಾ ಒಳಗೆ ಅಲೋ ಇಲ್ಲ. ಬಟ್ ಇದಕ್ಕೆ 60 ರೂಪೀಸ್ ಎಂಟ್ರಿ ಚಾರ್ಜಸ್ ಇರುತ್ತೆ. ಇನ್ನು ಎಕ್ಸ್ಟ್ರಾ ಯಾವುದ್ಯಾವ್ದ್ರಲ್ಲಿ ಎಲ್ಲೇನು ಚಾರ್ಜಸ್ ಇರುತ್ತೆ ಎಲ್ಲ ಹೇಳ್ತೀನಿ. ಆದರೆ ಅದೆಲ್ಲ ಟೂರಿಸಮ್ ಅವರೇ ಇನ್ಕ್ಲೂಡ್ ಮಾಡಿಕೊಂಡು 700 ತೊಗೊಂಡಿದ್ದಾರೆ ನಮ್ಮ ಹತ್ರ. ನೋಡೋಣ ಏನಾಗುತ್ತೆ ಅಂತ. ಈಗ ಈಗ ಶಾಪಿಂಗು ಕರ್ಕೊಯ್ತೀನಿ ಅಂತ ಹೇಳಿದ್ದಾರೆ ಟೂರಿಸಮ್ ಅವರು. ಸೊ ಈಗ ಎಲ್ಲೋಯ್ತೀವಿ ಅಂತ ಗೊತ್ತಿಲ್ಲ ಶಾಪಿಂಗ್ಗೆ. ನೋಡೋಣ, ಈಗ ಟೈಮ್ ಆಯಿತು ಬಸ್ಗೆ ಹೋಗೋಕ್ಕೆ. ನೆಕ್ಸ್ಟ್ ಲೊಕೇಶನ್ ಸಿಗೋಣ. ನೆಕ್ಸ್ಟ್ ಲೊಕೇಶನಲ್ಲಿ ಸಿಗೋಣ. ನಮ್ಮ ಬಸ್ಸು ಈಸ್ ವೆಯ್ಟಿಂಗ್. ಗುರು ಶಾಪಿಂಗ್ ಅಂದ್ಬಿಟ್ಟು ಯಾವ್ದು ಗುರು ಸೀರೆ ಅಂಗಡಿ ಕರ್ಕೊಂಡ್ಬಿಟ್ಟವ್ರೆ. ಕರ್ಮ ಗುರು, ನಾವೇ ಸರ್ಗೆ ಸೀರೆ ಹಂಗಂತಲ್ಲ, ಮೈಸೂರಲ್ಲಿ ಬೆಸ್ಟು ಸಿಲ್ಕ್ ಸ್ಯಾರಿ ಈಸ್ ಅ ಫೇಮಸ್ ಥಿಂಗು. ಲೈಕ್ ದಸರಾ ಸಿಲ್ಕು, ಮೈಸೂರು ಸಿಲ್ಕ್, ಚಾಮುಂಡಿ ಸಿಲ್ಕ್, ಹಂಗೆ ಈಗ ತೋರಿಸ್ತೀನಿ ನೋಡ್ರಿ ವೆರೈಟಿ ಹೆಂಗಿದೆ ಅಂತ. ಬಂದು ನೀವು ವಿಸಿಟ್ ಮಾಡಿ, ಚೆನ್ನಾಗಿದೆ ನೋಡಿ, ಎಲ್ಲ ಕಲೆಕ್ಷನ್ಸ್ ಇದೆ. ಈಗ ವಿಡಿಯೋದಲ್ಲಿ ಎಲ್ಲ ಕಲೆಕ್ಷನ್ಸು ತೋರಿಸ್ತೀನಿ ಬನ್ನಿ. ಕಲರ್ ಸೆಲೆಕ್ಷನ್ಸ್ ಅಂತ ಹೋಗೋದೇ ಬೇಡ, ಎಲ್ಲ ಥರದ ಕಲರ್ಸ್ಗಳು ಇದೆ ಕಲೆಕ್ಷನ್ಸ್ ಎಲ್ಲ ಒಂದು ರೌಂಡ್ ಬರುತ್ತೆ. ಇಲ್ಲಿ ನೋಡಿ ಮಿನಿ ವುಡನ್ ಗಾಂಧಿ ತಾತ ನೋಡ್ಬೋದು. ಫುಲ್ಲು ಮಾಡ್ರನ್ ತಾತ ಮಾಡ್ಬಿಟ್ಟವ್ರೆ. ನೆಕ್ಸ್ಟ್ ಬರೀ ವುಡನ್ ಐಟಮ್ಸ್ ಮಾತ್ರ ಅಲ್ಲ, ಇಲ್ಲಿ ಪ್ಯೂರ್ ನೀಲಗಿರಿ, ಎಲ್ಲ ಥರದ ಐಟಮ್ಸ್ಗಳು ಸಿಗುತ್ತೆ. ಪರ್ಫ್ಯೂಮ್ಸ್ ಆಗಿರ್ಬೋದು, ರೂಮ್ ಫ್ರೆಶ್ನರ್ಸು, ನೆಕ್ಸ್ಟು ಗಂಧದ ಕಡ್ಡಿ, ಸೋಪು, ಎಲ್ಲ ಪ್ಯೂರ್ ಸ್ಯಾಂಡಲ್ಸು ವಿತ್ ಫ್ಲೇವರ್ಸ್ ಹಾಕಿರ್ತಾರೆ ನೋಡಿ. ನೋಡಿ ಎಲ್ಲ ಥರದ ಗಂಧದ ಕಡ್ಡಿ, ಎಲ್ಲ ಥರದ ಫ್ಲೇವರ್ಸ್ಗಳೆಲ್ಲ ಸಿಗುತ್ತೆ ನೋಡಿ. ಓಹೋ, ಇಲ್ಲಿ ಜ್ಯುವೆಲ್ರಿ ಬೇರೆ ಸಿಗುತ್ತೆ ಗುರು, ಜ್ಯುವೆಲ್ರಿ ಬೇರೆ ಐತೆ ಗುರು.
ಹುಡುಗರು ಹಾಂ ನೀ ಮುಂದೆ ಏನು ಹೇಳೋ ಬರ್ಬೇಡ ಗುರು ಗೊತ್ತಾಯ್ತು ನೀನು ಕೆಳಗೆ ಹೇಳಿದ್ದೆ ನೋಡಿ ದೇವ್ರದ್ದು ವೆರೈಟಿ ಆದ ಜ್ಯುವೆಲ್ರೀಸ್ಗಳು ಇದೆ. ನೋಡ್ಬೋದು ರಶ್. ಇಲ್ಲೆಲ್ಲ ದೇವ್ರುಗಳಿದ್ದಾವೆ. ಮಾಲೆಗಳು. ಈಗ ಕೆಳಗೆ ಹೋಗೋಣ ಬನ್ನಿ. ಅಬ್ಬಾ ಶಾಪಿಂಗ್ ಅಂತ ಕರ್ಕೋರು ಸೀರೆ ಅಂಗಡಿಗೆ. ಓಕೆ, ಅದಾದಮೇಲೆ ಈಗ ಆನ್ ದಿ ವೇ ಬತ್ತಾ ರೇಷ್ಮೆ ಇದು ತೋರಿಸಿದ್ವಿ, ಏನು ಅಕ್ವೇರಿಯಂ ತೋರಿಸಿದ್ವಿ. ಅಕ್ವೇರಿಯಮ್ಗೆ ಹೋಗೋಕ್ಕಾಗಲ್ಲ ಬಿಕಾಸ್ ಟೈಮಿಂದ ಸ್ವಲ್ಪ ಚೇಂಜಸ್ ಆಯ್ತೈತೆ, ಸೊ ಅಲ್ಲಿಗೆ ಹೋಗೋಕ್ಕಾಗಲ್ಲ. ಸೊ ಈಗ ಝೂಗೆ ಬಂದಿದ್ದೀವಿ, ನೋಡೋಣ. ತುಂಬ ರಶ್ ಇದೆ ಮಾತ್ರ. ಜನ ತೋರಿಸ್ತೀವಿ ಎಷ್ಟು ರಶ್ ಇದೆ ಬ್ರೋ. ಚೆನ್ನಾಗಿ ತುಳ್ಕಾಡ್ತಾ ಇದೆ ಬ್ರೋ. ಏನು ಹೇಳ್ತೀಯ ಬ್ರೋ, ಅಲ್ಲಿ ನೋಡ್ಬೋದು ಕಾರ್ಗಳು ಎಷ್ಟು. ತೋರಿಸ್ತೀನಿ ರೀ ಕಾರ್ಗಳು ನೋಡಿ. ಫೈನಲಿ ಟಿಕೆಟ್ ಸಿಕ್ಕಿದೆ ನಂದು, ನಮ್ಮ ಬ್ರೋದು. ನೋಡ್ರಿ, ನೋಡ್ಬೋದು. 200 ರುಪೀಸ್. ಕ್ಯಾಮ್ರಾ ಫ್ಲಿಪ್ ಇರೋದ್ರಿಂದ ಕಾಣದೇ ಇರ್ಬೋದು. 200 ರುಪೀಸು ನಂದು, ನಮ್ಮ ಬ್ರೋದು. ಅಂದರೆ 100 ಆಯಿತು. ನೋಡೋಣ, ಆದರೆ ಅದು ಅದರಲ್ಲಿ ಇನ್ಕ್ಲೂಡ್ ಆಗಿದೆ. ಎಲ್ಲ ಯಾರಪ್ಪ ಹೊಸಬ ಹಿಂಗೆ ವ್ಲಾಗ್ ಮಾಡ್ತಾವನೆ ಅನ್ಕೋತಾರೆ. ನೋಡ್ಬೋದು ಫುಡ್ ಕೋರ್ಟು. ಇಲ್ಲಿ ಚಾಟ್ ಇದೆ, ಮ್ಯಾಪು ಎಲ್ಲೆಲ್ಲಿ ಹೆಂಗೆ ಪ್ರಾಣಿಗಳು ಎಲ್ಲೆಲ್ಲಿ ಇದ್ದಾವೆ ಅಂತ ಮ್ಯಾಪ್ ಇದೆ ನೋಡಿ. ನಮಗೆ ಗೂಗಲ್ ಮ್ಯಾಪಿಂಗ್ ಇದೆ, ಅದಕ್ಕೂ ಒಂದು ಮ್ಯಾಪ್ ಇಟ್ಬಿಟ್ಟವ್ರೆ. ಈಗ ಇಲ್ಲಿಂದ ಆರಂಭ, ಇಲ್ಲೂ ಇದೆ, ಈ ಕಡೆನೂ ಇದೆ. ತೋರಿಸ್ತೀನಿ ಒಂದೊಂದು ಹಾಗೆ. ಫೈನಲಿ ಊಟ ಎಲ್ಲಾಗಿ ಸ್ವಲ್ಪ ಟೈಮ್ ಆಯಿತು. ಸೊ ಮೈಸೂರು ಚಾಮುಂಡಿ ಬೆಟ್ಟಕ್ಕೆ ಹೋಗೋಕ್ಕೂ ಮುಂಚೆ ಪ್ಯಾಲೇಸಿಗೆ ಕರ್ಕೊಬಂದವ್ರೆ. 200 ರುಪೀಸ್ ನಮ್ಮಿಬ್ಬರಿಂದ, ಒಬ್ರಿಗೆ 100 ರುಪೀಸ್ ಬೀಳುತ್ತೆ. ಸೊ ಈಗ ಚಾಮುಂಡಿ ಬೆಟ್ಟ, ಸಾರಿ ಮೈಸೂರು ಪ್ಯಾಲೇಸು. ಮೈಸೂರು ಅಂದರೆ ಫಸ್ಟ್ ಗ್ಯಾಪ್ನ ಬರೋದೆ ಮೈಸೂರು ಪ್ಯಾಲೇಸು. ಈಗ ಆಮೇಲೆ ಇನ್ನೊಂದೇನೆಂದರೆ ಇಲ್ಲಿ ಸ್ಲಿಪ್ಪರ್ಸ್ ಅಲೋ ಇಲ್ಲ. ಪ್ಯಾಲೇಸ್ ಒಳಗೆ ಹೋಗ್ಬೇಕು ಅಂದರೆ ಸ್ಲಿಪ್ಪರ್ಸ್ ಅಲೋ ಇಲ್ಲ.
ಎಲ್ಲ ನಿಮ್ಮ ವೆಹಿಕಲಲ್ಲಿ ಬಿಟ್ಟು ಬರಬೇಕು ಸ್ಲೀಪರ್ಸ್ನೆಲ್ಲ. ನಾವು ಮಾಮೂಲಿ ಟ್ರಾವೆಲ್ ಮಾಡಿದ್ವಲ್ಲ ಬಸ್ಸಲ್ಲಿ ಬಿಟ್ಟು ಬಂದಿದ್ದೀವಿ. ಅಕಸ್ಮಾತ್ ಬಿಡಬೇಕಂದ್ರೆ ಇಲ್ಲಿದೆ ನೋಡಿ ಜಾಗ, ಇಲ್ಲೆಲ್ಲ ಬಿಡ್ತಿದ್ದಾರೆ ಸ್ಲಿಪ್ಪರ್ಸ್ನ. ನಾವು ಆಲ್ರೆಡಿ ಸ್ಲಿಪ್ಪರ್ಸ್ನ ಬಿಟ್ಟಿರೋದ್ರಿಂದ ಡೈರೆಕ್ಟ್ ಒಳಗೆ ಹೋಗ್ತೀವಿ. ಒಳಗೆ ಕ್ಯಾಮ್ರಾ ಅಲ್ಲೋ ಇದೆಯಲ್ಲೋ ಗೊತ್ತಿಲ್ಲ, ನೋಡೋಣ. ಹೊರಗಡೆ ಬರೋಷ್ಟು ಸಾಕಾಗೋಯ್ತು. ಯಾಕಾದರೂ ದಸರಾ ಟ್ರೈನಲ್ಲಿ ಬಂದೆ ಅನ್ಸ್ಬಿಡ್ತೈತೆ. ಇಲ್ಲೇ ಹಿಂಗೆ ಮೈಸೂರು ಪ್ಯಾಲೇಸು, ಇನ್ನು ತಾಯಿ ಚಾಮುಂಡೇಶ್ವರಿ ದೇವಸ್ಥಾನ ಇನ್ನೆಷ್ಟು ರಶ್ ಇರುತ್ತೋ ನೋಡ್ಬೇಕೀಗ. ನಮ್ಮಂಡೆ ಕಾಪಾಡಮ್ಮ. ಮೈಸೂರು ಇದು ಫಸ್ಟು ಯಾವ್ದು ಬ್ರೋ? ಪ್ರಿನ್ಸ್ಲಿ ಸ್ಟೇಟ್ ಅಂತ ಹೇಳ್ತಾರೆ. ಪ್ರಿನ್ಸ್ಲಿ ಸ್ಟೇಟ್ ಅಂತಾರೆ. ಆಮೇಲೆ ಇದು ಫೇಮಸ್ ಬಂದು 9200 ಬಲ್ಬ್ಗಳು ಹಾಕ್ತಾರೆ ಅಟ್ ಎ ಟೈಮು. 9200 ಬಲ್ಬ್ಗಳು ಹಾಕ್ತಾರೆ ನೈಟ್ ಹೊತ್ತು. ನೆಕ್ಸ್ಟು ಇದು ಅಂಬಾಭವಾನಿ ಪ್ಯಾಲೇಸ್ ಅಂತ ಇದ್ದಿದ್ದು ಫಸ್ಟು, ಬರೀ ವುಡನಲ್ಲಿತ್ತು. ಆಮೇಲೆ 24ನೇ ರಾಜ ಬಂದು ಕೃಷ್ಣರಾಜ ಒಡೆಯನ್ ಬಂದು ಮತ್ತೆ ಇದನ್ನ ಕಟ್ಟಿಸಿದ್ರು, ಯಾಕಂದರೆ ಅದು ಫುಲ್ಲು ಅಂಬಾಭವಾನಿ ಪ್ಯಾಲೇಸ್ ಹುಟ್ಟೋಗಿತ್ತು. ಸೊ ಬ್ರೋ ಮತ್ತೆ ಕಟ್ಟಿಸಿ ಈಗ ಈ ಪ್ಯಾಲೇಸ್ ಮಾಡಿದ್ದಾರೆ. ಬಟ್ ಈ ಪ್ಯಾಲೇಸ್ಗೆ ಬರೋಷ್ಟರಲ್ಲಿ ನಮಗೆ ಸಾಕಾಗೋಯ್ತು. ಪ್ಲೇಸ್ ಅಂದರೆ ಆಸಮ್ ಐತೆ. ಪ್ಲೇಸ್ ಮಾತ್ರ ಆಸಮ್ಮು. ಅರೆ ಜನಸಂಖ್ಯೆ ಯಪ್ಪ. ನಾವು ಪಾಪ್ಯುಲೇಷನ್ ಎಷ್ಟೈತೆ ಅಷ್ಟೈತೆ ಅಂತ ಓದ್ತೀವಿ, ಆದರೆ ನಿಜವಾದ ಪಾಪ್ಯುಲೇಷನ್ ಇವತ್ತೇ ನೋಡಿದ್ರು ನಾನು. ಹೇಳೋಕ್ಕಾಗಲ್ಲ, ಇದು ಪಾರ್ಟ್ 2 ಬಂದರೂ ಬರ್ಬೋದು, ಯಾಕಂದರೆ ಒಂದೇ ಪಾರ್ಟಲ್ಲಿ ತೋರ್ಸೋಕ್ಕಾಗಲ್ಲ. ಸೊ ಈಗ ನಾವು ರೀಲ್ಸ್ ಮಾಡೋಣ ಅಂತಿದ್ದೀವಿ. ನೀವು ನಮ್ಮ ರೀಲ್ಸ್ನೆಲ್ಲ ನೋಡಬೇಕು ಅಂದರೆ ಮೋಜ್ ಐಡಿ ಹಾಕಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ, ಅದನ್ನ ಲಿಂಕ್ ಕ್ಲಿಕ್ ಮಾಡಿಕೊಂಡು ಫಾಲೋ ಮಾಡಿ. ಆ್ಯಂಡ್ ಇನ್ಸ್ಟಾಗ್ರಾಮು ಹಾಕಿರ್ತೀನಿ, ಇನ್ಸ್ಟಾಗ್ರಾಮಲ್ಲೂ ಫಾಲೋ ಮಾಡಿ. ಆ್ಯಂಡ್ ನೀವು ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಅವರ್ ಚಾನಲ್ ಆ್ಯಂಡ್ ಕ್ಲಿಕ್ ದ ಬೆಲ್ ಐಕಾನ್ ಆ್ಯಂಡ್ ಶೇರ್ ಅವರ್ ಚಾನಲ್. ದಟ್ಸ್ ಇಟ್. ಅಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಇನ್ನು ಮಿಕ್ಕಿದ್ದು ವ್ಯೂಸು ನಮ್ಮ ಕಡೆಯಿಂದ ಎಷ್ಟಾಗುತ್ತೋ ಅಷ್ಟು ಲೋ ಬಜೆಟಲ್ಲಿ ಟ್ರಿಪ್ ಪ್ಲ್ಯಾನ್ ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ದೀವಿ. ನೋಡೋಣ, ಏನಾದ್ರು ಸಜೆಷನ್ಸ್ ಇದ್ದರೆ ಕಮೆಂಟ್ ಹಾಕಿ. ಇನ್ನು ಮುಂದೆ ಟ್ರಿಪ್ಪು ಕಂಟಿನ್ಯೂ ಆಗುತ್ತೆ. ಹಾಯ್ ಗಾಯ್ಸ್, ಸಾರಿ ಫಾರ್ ಚಾಮುಂಡಿ ಬೆಟ್ಟನ ಅಪ್ಲೋಡ್ ಮಾಡೋಕ್ಕಾಗಿಲ್ಲ, ಬಿಕಾಸ್ ಬ್ಯಾಕಪ್ ಇರಲಿಲ್ಲ, ಬ್ಯಾಟ್ರಿ ಇಶ್ಯೂ ಇರೋದ್ರಿಂದ ಆಗಿಲ್ಲ. ಸೊ ಈಗ ನಾವು ಇಲ್ಲಿ ಸೆಂಟ್ ಫಿಲಮಿನಾ ಚರ್ಚ್ ಹತ್ರ ಇದ್ದೀವಿ, ಕ್ರೈಸ್ಟ್ ಚರ್ಚ್ ಹತ್ರ. ಇದು ವರ್ಲ್ಡಲ್ಲೇ ಮೂರನೇದು, ಇಲ್ಲಿ ಮೂರನೇ ಪ್ಲೇಸಲ್ಲಿ ಇರೋದು. ಇದು 3 ಕಡೆ ಇರೋದು, ಒಂದು USA, ಇನ್ನೊಂದು ಮೈಸೂರು, ಇನ್ನೊಂದು ಜರ್ಮನ್ನು. 3 ಕಡೆ ಬಿಟ್ಟರೆ ಇನ್ನೆಲ್ಲೂ ಇಲ್ಲ. ಇದು ನೋಡ್ಕೊಂಬಿಟ್ರಿ ವ್ಯೂ ಎಷ್ಟು ಉದ್ದಕ್ಕಿದೆ ಅಲ್ಲ. ಈಗ ಇದನ್ನ ಒಳಗಿಂದ ತೋರಿಸ್ತೀನಿ ನೋಡಿ. ಸಾರಿ, ಒಳಗೆ ಕ್ಯಾಮ್ರಾ ಅಲ್ಲೋ ಇಲ್ಲ, ಈಗ ಹೋದ್ಮೇಲೆ ಗೊತ್ತಾಗಿದ್ದು. ಬೇಕಾದ್ರೆ ಇದ್ರ ಸುತ್ತ ತೋರಿಸ್ಬೋದು. ನೋಡ್ಬೋದು, ಫುಲ್ಲು ಹಳೇ ಥರ ಬಿಲ್ಡಿಂಗ್, ಅಂದರೆ ಫಾರಿನಲ್ಲೆಲ್ಲ ಕಟ್ಟಿರ್ತಾರಲ್ಲ ಹಂಗಿದೆ ಬಿಲ್ಡಿಂಗ್, ಚರ್ಚು. ನೋಡ್ಬೋದು ಇದು. ಫೈನಲಿ ಎಲ್ಲ ಮುಗಿಸ್ಕೊಂಡು ಈಗ ಲಾಸ್ಟಿಗೆ ಗೋಲ್ ಗುಂಬಸ್ ನೋಡೋಕೆ ಬಂದಿದ್ದೀವಿ. ಅದಾದಮೇಲೆ ಟೈಮ್ ಇದ್ದರೆ ಮುಂದೆ ಒಂದು ದೇವಸ್ಥಾನ ಏನೋ ಇದೆ, ಅಲ್ಲಿಗೂ ಹೋಗ್ತೀವಿ. ಸೊ ಸಮ್ಮ ಟ್ರಾವೆಲ್ ಇಶ್ಯೂಸ್ ಆಗಿ ಟ್ರಾವೆಲಿಂದ ನಾವು ಎಕ್ಸಿಟ್ ಆಗಿ ನಾವು ಸಪ್ರೇಟಾಗಿ ಬಂದ್ವಿ. ಸೊ ಈಗ ಆಗಬೇಕು, ಅವಾಗ ಆಗ್ತಾ ಇರಬೇಕು. ಈಗ ಅದೆಲ್ಲ ತಲೆಯಿಂದ ರಿಲ್ಯಾಕ್ಸ್ ಆಗಿ ಈಗ ನೋಡಿದ್ರಲ್ಲ ಹೊರಗಡೆ ಏನು ಕುದುರೆಗಳಪ್ಪ, ಹಿಂಗಿರಬೇಕು. ಈಗ ಟಿಪ್ಪುದು ಇದು ನೋಡೋಣ ಗೋಲ್ ಗುಂಬಸ್ ಹೆಂಗಿದೆ ಅಂತ.
ಸೊ ಈಗ ಕ್ಯಾಮ್ರಾ ಒಳಗೆ ಅಲೋ ಇಲ್ಲ ಅನಿಸುತ್ತೆ, ಟ್ರೈ ಮಾಡ್ತೀವಿ ಆದಷ್ಟು ಒಳಗೆ ಹೋಗೋಕ್ಕೆ. ಎಲ್ಲೋದ್ರೂ ಕ್ಯಾಮ್ರಾ ರಿಸ್ಟ್ರಿಕ್ಷನ್ಸ್ ಐತೆ, ಸೊ ಅದಕ್ಕೆ ನಾವು ಮಾಡೋಕ್ಕಾಯ್ತಾ ಇಲ್ಲ ವ್ಲಾಗ್ನ ನೀಟಾಗಿ. ಸೊ ಆದರೂ ನಿಮ್ಮ ಸಪೋರ್ಟ್ ಇದ್ದರೆ ನಾವು ಇನ್ನೂ ವ್ಲಾಗ್ಗಳು ಮಾಡ್ಕೊಳ್ತೀವಿ ಎಲ್ಲ ಕಡೆ. ಪಣ ಬಂದು ರೀಚ್ ಆದ್ವಿ, ರೈಲ್ವೆ ಸ್ಟೇಷನ್ಗೆ ಬಂದು ಗಾಡಿನೂ ತೊಗೊಂಡಾಯ್ತು. ಬ್ರೋ ನಿಮ್ಗೆ ಹೆಂಗೆ ಅನಿಸಿದೆ ಬ್ರೋ? ಬ್ರೋ ಕೇಳ್ಬೇಕಾ ಬ್ರೋ? ಪಾಪ ನಮ್ಮ ಬ್ರೋನು ಬೆಳಗ್ಗೆಯಿಂದ ಕ್ಯಾಮ್ರಾ ಹಿಡ್ದು ನಂಗೆ ತುಂಬ ಸಪೋರ್ಟ್ ಮಾಡಿದ್ದಾನೆ. ಆಮೇಲೆ ಇದು ನಮ್ಮ ಫಸ್ಟ್ ವ್ಲಾಗ್ ಆಗಿರೋದ್ರಿಂದ ನೀವು ಈ ಥರ ಸಪೋರ್ಟ್ ಮಾಡ್ತಾ ಇರಿ ನಮಗೆ. ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಮತ್ತು ಆದಷ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನಮ್ಮದು ಈ ಬಜೆಟ್ ಪ್ಲಾನಿಂಗ್ ಆಯಿತು ಅಂದರೆ 1000 ರೂಪೀಸ್ ಒಳಗಾಯಿತು. 1000 ರೂಪೀಸ್ ಒಳಗೆ ಏನೆಲ್ಲ ಎಕ್ಸ್ಪೆನ್ಸಸ್ ಆಯಿತು ಎಲ್ಲ ಇಷ್ಟು ಬಂದಿರುತ್ತೆ. ಆಮೇಲೆ ನಿಮ್ಮ ಫುಡ್ಡು ಏನಾದ್ರು ಎಕ್ಸ್ಟ್ರಾ ಎಕ್ಸ್ಪೆನ್ಸಸ್ ಬೇಕಂದರೆ ಅದು ನಿಮ್ಮ ಮೇಲೆ ಡಿಪೆಂಡು. ಹಾಗೆ ನನ್ನ ಯಾವುದೇ ರೀಲ್ಸ್ ಆಗಿರ್ಬೋದು, ನೆಕ್ಸ್ಟು ಯಾವುದೇ ಶಾರ್ಟ್ ವೀಡಿಯೋಸ್ ಆಗಿರ್ಬೋದು, ಎಲ್ಲ ಮೋಜು ಆ್ಯಂಡ್ ರೀಲ್ಸಲ್ಲಿರುತ್ತೆ ಇನ್ಸ್ಟಾಗ್ರಾಮಲ್ಲಿ. ಪ್ಲೀಸ್ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ಅದು ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಅದಕ್ಕೆ ಫಾಲೋ ಮಾಡಿ. ನೆಕ್ಸ್ಟು ಪ್ರತಿದಿನ ಈ ಥರ ವ್ಲಾಗ್ಸ್ ಬರ್ತಾನೆ ಇರುತ್ತೆ. ಪ್ರತಿದಿನ ಅಂತ ಗ್ಯಾರಂಟಿ ಕೊಡೋಕ್ಕಾಗಲ್ಲ, ಬಟ್ ಇನ್ನು ಕಂಟಿನ್ಯೂಸ್ ಆಗಿ ವ್ಲಾಗ್ ಬರ್ತಾ ಇರುತ್ತೆ, ನಾನ್ ಸ್ಟಾಪಾಗಿ ಬರುತ್ತೆ. ಬಟ್ ಮೊದಲಿನ ಥರ ಗ್ಯಾಪ್ ಇರೋಲ್ಲ. ಸೊ ಅದು ಹೇಳೋಕ್ಕೆ ಇಷ್ಟಪಡ್ತೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ.